ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ಪಟ್ಟಣದ ವಸತಿ ನಿಲಯಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜ್ ಅರಸು ವಸತಿ ನಿಲಯ ಹಾಗೂ ಪರಿಶಿಷ್ಟ ಪಂಗಡ ವಸತಿ ನಿಲಯ ಅಲ್ಪಸಂಖ್ಯಾತ ವಸತಿ ನಿಲಯಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಕೇಳಲಾಗಿದೆ. ಮೂಲಭೂತ ಸೌಕರ್ಯ ಇಲ್ಲದೆ ತೊಂದರೆಯಿಂದ ವಿದ್ಯಾರ್ಥಿಗಳು ಇದ್ದು ತಕ್ಷಣವೇ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಕಾಯಂ ವಾರ್ಡನ್ ನೇಮಕ ಮಾಡುವಂತೆ ಹೇಳಿದರು. ವಸತಿ ನಿಲಯ ವಿದ್ಯಾರ್ಥಿಗಳು ಮೇನ್ ಚಾರ್ಟ್ ಪ್ರಕಾರ ಊಟ ಕೊಡುವುದಿಲ್ಲ, ನೀರು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತೆ ಆಗಿದೆ. ಮೇಲ್ವಿಚಾರಕರು ಬಾರದೆ ಇರುವುದು ಮತ್ತು ಸ್ವಚ್ಛತೆ ಇಲ್ಲ ಅಂತ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ರವರ ಮುಂದೆ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಹೇಳಿದ್ದಾರೆ. ಮಧ್ಯಾಹ್ನ ಸಾಯಂಕಾಲ ಏನು ವಾರದಾಗ ಏನೇನು ನಾಷ್ಟಗಳು ಯಾವ ಸಿಸ್ಟಮ್ ಕೊಡ್ಬೇಕು ಅನ್ನೋದನ್ನ ಐತಿಲ್ಲ. ನಮಗೊಂದು ಟೈಮಿಂಗೇ ಇಲ್ರಿ. ನೋಡಪ್ಪ, ನೀವು ಟೈಮ್ ಮೇಂಟೈನ್ ಮಾಡ್ಬೇಕು. ನೀವು ಟೈಮ್ ಹೆಂಗಂದ್ರೆ ಮುಂಜಾನೆ ನಾಷ್ಟ ಕರೆಕ್ಟ್ ಮಾಡ್ಬೇಕು, ಮಧ್ಯಾಹ್ನ ರಾತ್ರಿ ಮಾಡಿ ಬಿಡ್ಬೇಕು. ನಿಮ್ಮ ಯಾಕೆ ನಿಮ್ದು ಟೈಮ್ ಮಾಡಿಬಿಟ್ರೆ ಹೋಗ್ಬಿಡ್ತಾರಲ್ಲ. ಎಲ್ಲ ಡಿಗ್ರಿ ಸ್ಟೂಡೆಂಟ್ ಹುಡುಗರು ಇರ್ತಾರೆ. ನೀವು ಹೆಂಗೆ ಮೇಂಟೈನ್ ಮಾಡಿ ಕೊಡಿಸ್ಬೇಕಪ್ಪ. ಕೊಡಿಸು, ಅವ್ರು ಯಾಕೆ ಪೇಮೆಂಟ್ ಆಗಿ ಎದಕ್ಕಾಗಲ್ಲ? ನಿನ್ನ ಮೇಂಟೆನೆನ್ಸ್ ಏನು ಮಾಡ್ತೀವಿ? ಮತ್ತು ನಿನ್ನ ಏನು ಮೇಂಟೆನೆನ್ಸ್ ನಿನ್ನ ಕೈಗೆ ಇರ್ತಂದಾಗ ನೀನು ಮುಲಾಜಿದಂಗೆ ಹೇಳ್ಬೇಕು. ನಾಳೆ ಏನಂದ್ರೆ ನನ್ನ ಹುಡುಗರು ಎಲ್ಲ ಇದು ಮಾಡ್ತಾರೆ, ಅವೆಲ್ಲ ನೀರು ಲೀಕೇಜ್ ಆಗಿ ಹೋಗ್ತದೆ. ಆಮೇಲೆ ಸರಿಯಾಗಿ ಕಸ ಬೆಳೆದಿಲ್ಲ. ಆಮೇಲೆ ಇವೆಲ್ಲ ಬಟ್ಟೆ ನೀಟಾಗಿ ಒರೆಸಿ ಹೆಂಗಪ್ಪ ಹಿಂದೆ ನೋಡಾಗ ನಾನು ಪ್ರತಿ ವಾರ ವಿಸಿಟ್ ಮಾಡ್ತೀನಿ. ಇನ್ಮೇಲೆ ಪ್ರತಿ ವಾರ ವಿಸಿಟ್ ಮಾಡ್ತೀನಿ. ಈ ಹಾಸ್ಟೆಲ್ ಇದ್ರೆ ಏನಾದರೂ ಸುಧಾರಣೆ ಆಗಲಿಲ್ಲ ಮತ್ತೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಹೆಂಗ್ ಮಾಡ್ತೀವಿ ಗೊತ್ತಿಲ್ಲ, ಮುಂದೆ ನೋಡೋದು. ಮೆನು ಚಾರ್ಟ್ ಆಗಿ ಕರೆಕ್ಟ್. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ಆದ ಶ್ರೀ ವಿಶ್ವಕ್ರಾಂತಿ, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.